ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರ ಎದುರುಗಡೆ ಟಪ 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 ಅಂತ ಹೊಡೆದಿಲ್ಲ. ಎಮೋಷನಲ್ ಆಕ್ಟಿಂಗ್ಗೋಸ್ಕರ ಸ್ವಲ್ಪ ನನ್ನ ಹುಡುಗಿ ಬಗ್ಗೆ ಏನು ಹೇಳಲೇ ಇಲ್ಲ. ಹುಡುಗಿ ಸೂಪರ್ ಕಣ. ನಾನು ಆಗ್ಲೇ ಡಿಸೈಡ್ ಮಾಡ ಅವಳೇ ನಮ್ಮ ಮನೆ ಸೊಸೆ. ಸೂಪರ್. ಏ ಫಾದರ್, ನಮ್ಮ ಹುಡುಗಿ ಹೋಗ್ಲಾ? ನಾನ್ ಸಮಜಾಯಿಷಿ ಮಾಡ್ತೀನಿ. ಅಪ್ಪ ಮಗ ಇಬ್ರು ಈ ರೀತಿ ಎಣ್ಣೆ ಪಟ್ಕೊಳ್ಳೋದು ನೋಡಿ ಗಾಬರಿ ಆಗ್ಬೇಡಮ್ಮ. ನಾನು ಹೆಚ್ಚಿಗೆ ದಿನ ಬದುಕಿರೋಲ್ಲಮ್ಮ. ನನಗೆ ಹಾರ್ಟ್ ಕ್ಯಾನ್ಸರ್ ಕಾಯಿಲೆಮ್ಮ. ನಾಳೆನೋ ನಾಳದ್ದು. ಅದಕ್ಕೆ ನಾನ್ ಇರೋವರೆಗೂ ಸಂತೋಷವಾಗಿರ್ಬೇಕು ಅಂತ ಅಪ್ಪ ಮಗ ಇಬ್ರು ಹಾಯ್ 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 ಡ್ಯಾಡಿ. ದದ್ದಿ ತರ ಓವರ್ ಆಕ್ಟಿಂಗ್ ಮಾಡಬೇಡ, ಸಿಕ್ಕಾಕೊಂಡ್ಬಿಡ್ತೀಯ. ಕಿಲಾಡಿ ಅವಳು ಎಲ್ಲ ನಿಂಗೋಸ್ಕರ. ನಿನ್ ನೋಡಿ ಅಪ್ಪ ಓವರ್ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಸೊಸೆಗೆ ಒಂದು ಜ್ಯೂಸ್, ಮಗನಿಗೆ ಒಂದು ಕೂತ್ಕೊಂಡ್ ಮಾತಾಡಪ್ಪ. ನಮ್ಮಪ್ಪ ದೊಡ್ಡ ಆಕ್ಟ್ರು, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ಯಲ್ಲ. ಆಮೇಲೆ ನನ್ನ ಸ್ಟೈಲು ಡ್ಯಾನ್ಸ್ ಎಲ್ಲ ನೋಡಿ ಲವ್ವಲ್ಗೆ ಇವಳು ಬಿದ್ದೋಗ್ಬಿಡ್ಬೇಡ ಪ್ಲೀಸ್ ಪ್ಲೀಸ್. ದೇವ್ರೇ, ಏನದು? ಪ್ಲೀಸ್. ನೋ 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 ಆಮೇಲೆ ಆಮೇಲೆ. Cheers for shape, bottom shape. ಚೀಟಿ ಕೊಟ್ಟಿರ್ಬೇಕಲ್ಲ ನೋಡಿ ಮೇಡಮ್. ಡ್ರಿಂಕ್ಸ್ ಜಾಸ್ತಿ ಆಗಿ ನಾವು ಬಿದ್ದೋದ್ರೆ ಅಡ್ರೆಸ್ ನಮ್ಮನ್ನ ಸೇಫ್ ಆಗಿ ಡ್ರಾಪ್ ಮಾಡಿ. Oh God, what crazy characters. What a father, what a son. ಹೌದು, ಅವರಿಬ್ಬರನ್ನ ನೀವು ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡಿದ್ರ? ಆಕ್ಚುಲಿ ನಾನೇ ಗೆಸ್ ಮಾಡ್ತೀನಿ. ಡ್ರಾಪ್ ಮಾಡಲಿಲ್ಲ. Am I right? ಡ್ಯಾಡಿ ಒನ್ ಮೋರ್ ಪ್ಯಾಕ್. ಅಮ್ಮ ತರ್ತಾಳೆ ಇರೋ. ಮೆಂಟಲ್ ಫ್ಯಾಮಿಲಿ. ಕರ್ಕೊಂಡು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ಅಪ್ಪ ಕಿಕ್ಕು, ನೀನ್ ಸ್ಲೀಪಿಂಗ್ ಪೆಗ್ಗಪ್ಪ. ತಗೋ. ಕುಡಿ ಕುಡಿಯಪ್ಪ, ಕುಡಿ ಕುಡಿ ಕುಡಿ. ಕುಡಿ 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 ಕುಡಿಪ್ಪ. ಅಪ್ಪ, ಇದಿಲ್ದೇ ಇದ್ರೆ ಇವನ್ ಹಾಲು ಕುಡಿಯಲ್ಲ. ಇವನಿಂದಾಗಿ ನನ್ ಗಂಟನು ಹಾಳಾಗೋಗಿದ್ದಾರೆ. ಇವನ್ ದಡ್ಡ ಅನ್ಕೊಂಡ್ರೆ ಅದು ಅಲ್ವೇ. ಕೆಲ್ಸಕ್ಕೆ ಹೋಗ್ದಿರೋ ಸೋಂಬೇರಿನ ಅದು ಅಲ್ಲ. ಒಂದಿನ ನನ್ನ ಹತ್ರ ಬಂದು ನನಗ್ ಕೆಲ್ಸ ಸಿಕ್ತು, 50,000 ಸಂಬಳ ಅಂದ. ದೇವ್ರಿಗೆ ದೀಪ ಹಚ್ಚಿ ಆನಂದ ಪಟ್ಟೆ. ಆದ್ರೆ ಮಾರನೇ ದಿನ ಬಂದು ಕೆಲ್ಸ ಬಿಟ್ಟೆ ಅಂದ. ಯಾಕಪ್ಪ ಅಂತ ಕೇಳ್ದೆ. ಕಿಕ್ಕೇ ಇಲ್ಲ ಅಂತಾನೆ. ಮದ್ವೆ ಮಾಡಿ ಲೈಫ್ ಸೆಟ್ಲ್ ಮಾಡೋಣ ಅಂದ್ರೆ ಈ ತರ್ಲೆ ಬಗ್ಗೆ ಗೊತ್ತಿರೋರು ಯಾರಮ್ಮ ಹೆಣ್ ಕೊಡ್ತಾರೆ? ನಾವ್ ಎಲ್ಲಿ ಹೆಣ್ ಕೇಳ್ತೀವೋ ಅಂತ ಸಂಬಂಧಿಕರು ಮನೆಗ್ ಬರೋದನ್ನೇ ನಿಲ್ಸ್ಬಿಟ್ರು. ಇವನ್ ಸೆಟ್ಲ್ ಆಗೋದನ್ನ ನೋಡ್ಬೇಕು ಅಂತ ಅನ್ಸತ್ತೆ. ಆದ್ರೆ ಏನ್ ಮಾಡೋದು? ಅಂದಾಗೆ ನಿಂಗ್ ಮದ್ವೆ ಆಗಿದ್ಯಮ್ಮ? ಆಂಟಿ, ಚಿಚಿ ಚಿಚಿ, ಇವನಂದ್ರೆ ನಂಗೆ ಇಷ್ಟ ಇಲ್ಲ ಆಂಟಿ. ಇಷ್ಟ ಇಲ್ಲ ಅಂದ್ಮೇಲೆ ಯಾಕಮ್ಮ ಮನೆವರೆಗೂ ಕರ್ಕೊಂಡ್ ಬಂದೆ? ನಂಗೆ ನಿಜವಾಗ್ಲೂ ಅವ್ನ್ ಕಂಡ್ರೆ ಇಷ್ಟ ಇಲ್ಲ. ಆದ್ರೂ ನಾನ್ಯಾಕೆ ಅವನನ್ನ ಫಾಲೋ ಮಾಡ್ತಾ ಇದ್ದೀನಿ? ಮೈ ಗಾಡ್, ಒಬ್ಬ ಮನುಷ್ಯನ್ ಮೇಲೆ ಒಂದು ದ್ವೇಷ ಇರ್ಬೇಕು, ಇಲ್ಲ ಇಷ್ಟ ಇರ್ಬೇಕು. ನಂಗೆ ಯಾಕೆ ಇವನ್ ಮೇಲೆ ಎರಡೂ ಇದೆ. ಅವನನ್ನ ಲವ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಇಷ್ಟ ಆಗ್ತಿಲ್ಲ. ಯಾಕೆ ಹೀಗೆ? ನನಗೆ ಹೇಳ್ಬೇಕು ಅನಿಸ್ತಿದೆ. ನನಗೆ ಕೇಳಬೇಕು ಅನಿಸ್ತಿದೆ. ನನಗೆ ಮರ್ಡರ್ ಮಾಡಬೇಕು ಅನಿಸ್ತಾ ಇದೆ. ಮರ್ಡರ್ ಯಾಕೆ? ಡೈವರ್ಸ್ ಕೊಡಬಹುದಲ್ಲ? ಹೇಳ್ ನೋಡು, ಕಿತ್ ಕೈ ಕೊಡ್ತಾಳೆ ನಿನ್ ಹೆಂಡತಿ. ನೀನ್ ಹೇಳಿಲ್ಲಲ್ಲ, ನಾನೇ ಅಂದ್ಕೊಂಡೆ ಅಷ್ಟೇ. ಪ್ರತಿ ಸಲ ಯಾಕೆ ನನಗೆ ಈ ತರ ಕನ್ಫ್ಯೂಸ್ ಆಗ್ತಾ ಇದೆ? ಏಯ್, ಏನ್ ಅಂಗುರ ಹಚ್ತಾ ಇದ್ಯಾ? ದರಿಯಲ್ಲ ಪುರಿ ಮಟ್ಟ ನಾಯಿ, ಹೋಗ ಹಸ್ಕೊಳ್ಗೆ.
ಏ ಕಳ್ಳಿ ಕಳ್ಳಿ ಕಳ್ಳಿತ್ತು ಕಳ್ಳಿ 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 ಏನ್ ಮಾಡ್ತಾ ಇದೀಯಾ? ಕ್ಲೀನ್ ಮಾಡ್ತಾ ಇದ್ದೀನಿ. ಡೌ ಮಾಡಬೇಡಿ. ವಿಷಯ ಏನು ಅಂತ ಹೇಳಿ. ಮೈ ಡಿಯರ್ ಲೆಕ್ಸ್ ಬ್ಯೂಟಿ, ನೀನು ನೋಡ್ತಾ ಇದ್ರೆ ಆಮಸೂತ್ರಲ್ಲಿ ಬರೋ ಕೆತ್ತಿರನ ಕೈ ಫಸ್ಟ್ ಬ್ಯೂಟಿ ಆಗಿದ್ಯಾ. ಅಯ್ಯಯ್ಯ, ಈ ತರ ಮೈ ಕೈ ನೋಡ್ಸ್ಕೊಳ್ಳೋ ಜಾಬು ನಿನಗೆ ಬೇಕಾ? ಎಷ್ಟು ಅಂತ ಕಷ್ಟ ಬೀಳ್ತೀಯೇ ನೋಡಿಲಿ. ಈ ಹೊಟ್ಟೆ, ಈ ಕುಳ್ಳ, ನನ್ನಿಂದ ನಿನಗೆ ಯಾವ ಸುಖನೂ ಸಿಗೋದಿಲ್ಲ. ನಾನು ಹೇಳ್ತೀನಿ ಕೇಳೋ, ಇವತ್ತೇ ಮನೆ ಬಿಟ್ಟು ಹೋಗ್ಬಿಡು. ಹೋಗಿ ನಿಂತರನೇ ಯಂಗ್ಸ್ಟರ್ ಬ್ಯೂಟಿ ಆಗಿರೋ ಯಶ್ ಇಲ್ಲ ಲೂಸ್ ಮಾದನೋ ಇಂಥವ್ರನ್ನ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೊಂಡು ಕುಲು ಮನಾಲಿಗೆ ಹೋಗಿ ಎಂಜಾಯ್ ಮಾಡು. ನಾನು ನಿನಗೆ ಡೈವರ್ಸ್ ಕೊಡ್ತಾ ಇದ್ದೀನಿ. ಎಸ್, ಹೋಗು ಹೋಗು ಹೋಗು. ಹೇಗಾದ್ರೂ ಮಾಡಿ ಅವನ್ನ ಮರ್ಡರ್ ಮಾಡಿಬಿಡ್ಲೇಬೇಕು. ಏನಯ್ಯ ಏನಯ್ಯ. ಎಸ್, ಹಾಲಲ್ಲಿ ವಿಷಾನ ಬೆರೆಸಿದೀನಿ. ಅವಳಿಗೆ ಸೂಸೈಡ್ ನೋಟ್ ಬರ್ದಂಗೆ ಬರೀತೀನಿ. ನನಗೆ ವಿಪರೀತ ಹೊಟ್ಟೆ ನೋವು ತಡಿಲಾರ್ದೆ ಜೀವನದಲ್ಲಿ ಜಿಗುಪ್ಸೆ ಬಂದು ವಿಷ ಕುಡಿದು ಸಾಯ್ತಾ ಇದ್ದೀನಿ. ಈ ವಿಷ ಹಾಕಿರೋ ಹಾಲ್ನ ಕುಡಿದು ಅವಳು ವಿಲಿ ವಿಲಿ ಒದ್ದಾಡಿ ಗೊಟಾಕಂದ್ಬಿಡ್ತಾಳೆ. ಆಮೇಲೆ ಮರಕ್ಕೆ ಹಗ್ಗ ಹಾಕಿ ಅವಳನ್ನ ಎಳ್ಕೊಂಬಂದು ಈ ಹಗ್ಗಕ್ಕೆ ತಲೆನ ತೂರಿಸಿ ಹಂಗೆ ಹಗ್ಗನ ಎಳೆದು ನೇಣ ಹಾಕ್ಬಿಡು. ನಿಮ್ಮಪ್ಪ ಜೋಕಾಲಿ ಆಡ್ತಾರೆ. ನಾವು ಆಡೋಣ. ಹುಡ್ಗಿ ಸೂಪರ್, ಆದ್ರೆ ನಿನಗ್ ಸ್ವಲ್ಪ ಜಾಸ್ತಿ ಆಯ್ತು. ಹಿಡ್ಕೊ. ದುಡ್ಡು ನಿನಗ ಇಲ್ಲ ಡೊನೇಷನ್ಗ? ನನ್ಗೇನೆ. ನಿನಗೂ ಹೇಳ್ಬೇಕು ಅನ್ನಿಸ್ತಿದೆ, ನನಗೂ ಕೇಳ್ಬೇಕು ಅನ್ನಿಸ್ತಿದೆ. ಏನು? ಐ ಲವ್ ಯು ಅಂತ ಹೇಳ್ಬಿಟ್ರೆ. ನಿನ್ನ ಅಜ್ಜಿ ವೆರೈಟಿ ವೆರೈಟಿ ಅಂತ ಹೇಳಿದ್ದನ್ನೇ ರುಟೀನ್ ಆಗಿ ಹೇಳ್ತಿದ್ರೆ ನನಗೆ ಕಮ್ಮಿ ಆಗತ್ತೆ. ನಿನ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಒಂದೇ ಒಂದ್ಸತಿ ಐ ಲವ್ ಯು ಅಂತ ಹೇಳ್ಬಿಡು ಪ್ಲೀಸ್. ಅಯ್ಯೋ, ನೀನ್ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ಕಣೋ, ತುಂಬಾ ಇಷ್ಟ ಆಗ್ಬಿಟ್ಟೆ. ಬಾಯ್. ಇಷ್ಟ ಆದ್ಮೇಲೆ ಐ ಲವ್ ಯು ಅಂತ ಹೇಳ್ಬೋದಲ್ವಾ ಪ್ಲೀಸ್. ಲವ್ ಇಷ್ಟ ಆಗೋದೇ ಬೇರೆ, ಲವ್ ಆಗೋದೇ ಬೇರೆ. ನೀನ್ ನಂಗೆ ಇಷ್ಟ ಆಗ್ಬಿಟ್ಟೆ ಕಣೋ. ಲೈಫಲ್ಲಿ ತುಂಬಾ ಜನರನ್ನ ಇಷ್ಟ ಪಡಬಹುದು, ಆದ್ರೆ ಲವ್ ಮಾಡೋದು ಒಬ್ಬನ್ನೇ. ಸೋ ಸ್ವೀಟ್. ಹಲೋ, ಏನಿದು? ಇಷ್ಟ ಲವ್ ಎರಡು ಒಂದೇ ಅನ್ಕೊಂಡಿದ್ದಲ್ಲ, ನನಗೆ ಕನ್ಫ್ಯೂಸ್ ಮಾಡ್ತೀಯಲ್ಲ ಇವಳು. ಅಯ್ಯೋ ಚೇಚೆ. ಓಯ್ ಕಿಕ್ಕು, ಓ ನೀನು ತುಂಬಾ ಇಷ್ಟ ಆಗ್ಬಿಟ್ಟೆ ಕಣೋ. ನನಗೆ ಮಾತ್ರ ಇದು ಇಷ್ಟ ಆಗ್ಲಿಲ್ಲ. ನನ್ನನ್ನ ಇಷ್ಟು ದಿನ ಹಾಸ್ಪಿಟಲ್ ಮಲ್ಗಂಗ್ ಮಾಡ್ದಲ್ಲ ನಿನ್ನ. ಅಣ್ಣ, ಈ ಮುಲು ಮುಲು ಕುಲು ಕುಲು ಯಾಕೋ ಹೇಳಕ್ ಬರ್ತಲ್ಲ ತೆಲುಗು ಭಾಷೆ. ನಿನಗ್ ಬರ್ಲಿ ಬಿಡ್ಲಿ, ನೀನ್ ಹೇಳಬೇಕು ಕಲೀಲೇಬೇಕು. ಅಣ್ಣ, ನಾವ್ ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಅವನ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಹೊಡಿತಾನಣ್ಣ. ಅದಕ್ಕೆ ಕಣ ಈ ಬಾಡಿ ಲ್ಯಾಂಗ್ವೇಜ್ ಬುಕ್ ತಂದಿರೋದು. ಹಿಂದಿ ಹಾಜಿ ಅವನ್ ಹೆಂಗ ಮುಗಿಸೋದು? बम लगा देंगे देंगे उसका साथ इसको भी बम लगा देंगे. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನೋ ಪ್ರಾಬ್ಲಮ್. 10 lakhs ಅಡ್ವಾನ್ಸ್. 10 lakhs ಡೀಲ್ ಓಕೆ. ಥ್ಯಾಂಕ್ ಯು.
ಫೋಟೋ ನಿನಗೆ ಆಲ್ರೆಡಿ ನಮ್ಮ ಹತ್ರ ಇದೆ. ಹೈ ಲೈ ನಾನೇನ್ ದಡ್ಡ ಬಡ್ಡಿ ಮಗ ಅನ್ಕೊಂಡ. ನಾನು ಕೊಟ್ಟಿದ್ದು ಬ್ಲಾಕ್ ಅಂಡ್ ವೈಟ್, ನಿನ್ನ ಹತ್ರ ಕಲರ್ ಹೆಂಗೋ ಬಂತು? ಇದನ್ನ ಕಲರ್ ಜೆರಾಕ್ಸ್ ಮಾಡಿಸ್ದೆ. ಕಲರ್ ಜೆರಾಕ್ಸ್ ಮಾಡಿಸ್ತಾ? ಇದನ್ನ ಮುಂಚೆ ಹೇಳಕ್ಕೆ ಏನಾಗಿತ್ತು? ಮುಚ್ಚೋಬಾಗ 10 lakhs ಹೇಗಾದ್ರೂ ಮಾಡಿ ಅವನು ಹೊಡೆದಾಕ್ಬಿಡ್ಬೇಕಲ್ಲ. ನನ್ ಕಾರು ಐ ಕೀ ಇಲ್ಲೇ ಬಿಟ್ಟು ಹೋಗೋನಲ್ಲ. ಫಸ್ಟ್ ಎತ್ಕೊಂಡು ನೋಡೋಬಿಡ್ಬೇಕು. ಇದೇನು ನಮ್ಮ ಪಾರ್ಟಿ ಎತ್ಕೊಂಡ್ಬಿಡ್ತಾ? ಬಾಂಬಿಗೆ ಬಿಟ್ಟೇನು? ಹೂನಣ್ಣ. ಅಯ್ಯೋ 10 ಲಕ್ಷ ಕೊಟ್ಬಿಟ್ಟು ಅವ್ನ ಕೆಳಗಡೆ ಅವನೇ ಬಾಂಬ್ ಇಕ್ಸ್ಕೊಂಡ್ಬಿಟ್ಟಲ್ಲೋ. ಬಂದ್ರು ಅಯ್ಯೋ ನನಗೆ ಗುಜ್ರಿ ಗಾಡಿ ಕೊಟ್ಬಿಟ್ಟು ನಾನು ಬೆನ್ಮೂಳೆ ಮುರಿದಾಕಿ ನನ್ನ ಮಗನೇ ಹಾಯಾಗಿ ಎಸಿ ಗಾಡಿ ಕುತ್ಕೊಂಡು ಓಡಾಡ್ತಾ ಇದೀಯಾ? ಅಲ್ಲ ಸರ್, ಗಾಡಿ ಸರ್. ಹೋಗ ಯಾವ ಗಾಡಿ? ಪಿಸಾಚಿ ಮಗ್ದೋನೆ, ವೈಟ್ ಅಂಡ್ ವೈಟ್ ನನಗೆ ಕರೆಕ್ಟ್. ಜೀವನ 100-200 ಫಸ್ಟ್ ಟೈಮ್ ಹೆವಿ ಕಮಾಯಿ. ಬಾಂಬ್ ಅವನ್ಗಲ್ಲ, ಈ ನನ್ನ ಮಗನಿಗೆ ಇಡಬೇಕಾಗಿತ್ತು. ಅಯ್ಯೋ ಸರ್, ಪೊಲೀಸ್ನವ್ರಿಗೆ ಬಾಂಬ್ ಇತ್ತೀಯೇನೋ? ಸರ್ ನಾನಲ್ಲ ಸರ್. ಸರ್ ನೀವೇನ್ ಅಂಕಲ್, ಮಕ್ಕಳು ಲೈಫಲ್ಲಿ ಯಾವತ್ತೂ ಸೆಟ್ಲ್ ಆಗದೆ ಇದ್ರೆ ಯಾವ ಅಪ್ಪನಾದ್ರೂ ವರಿ ಮಾಡ್ಕೋತಾರೆ. ಆದ್ರೆ ನೀವು ಅವನ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನೀವೇ ಹೇಳಿ ಅಂಕಲ್, ಯಾಕೆ ಅವನ ಮೇಲೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸು? ಅವನು ನಂತರ ಅಲ್ಲ, ಅದಕ್ಕೆ ನನಗೆ ಚಿಕ್ಕ ವಯಸ್ಸಿಂದ ಎಂಜಿನಿಯರ್ ಆಗಬೇಕು ಅನ್ನೋ ಆಸೆ. ಮನೇಲಿ ಕಷ್ಟ, ಬ್ಯಾಂಕಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ, ಇಷ್ಟ ಇಲ್ದಿರೋ ಕೆಲಸ, ಕೈ ತುಂಬ ಸಂಬಳ. ಈಗ ಮ್ಯಾನೇಜರ್, ಸೆಟಲ್ಡ್, ಹ್ಯಾಪಿ, ಸಕ್ಸಸ್ಫುಲ್. ಬೆಳಿಗ್ಗೆ ಎಲ್ಲ ಚೆನ್ನಾಗಿರುತ್ತೆ, ರಾತ್ರಿ ನಿದ್ದೆ ಬರೋಕ್ ಮುಂಚೆ ಅರ್ಥವಾಗದಿರೋ ನೋವು, ಮಾಡಬೇಕಾಗಿದ್ದನ್ನು ಮಾಡೋಕ್ಕಾಗ್ಲಿಲ್ವಲ್ಲ, ಲೈಫಲ್ಲಿ ಏನೋ ಮಿಸ್ ಮಾಡ್ಕೊಂಡು ಫೀಲಿಂಗು. ಅದೆಲ್ಲರಿಗೂ ಇರುತ್ತೆ, ನನಗೂ ಇದೆ. ಆದರೆ ನನ್ನ ಮಗನಿಗೆ ಅದು ಬರಬಾರ್ದು. ನನ್ನ ಮಗ ಏನ್ ಅನ್ಕೊಂಡಿದ್ದಾನೋ ಅದನ್ನ ಮಾಡಬೇಕು. ಅವನ್ ಕೆಲಸ ಮಾಡಕ್ಕಾಗದೆ ಕೆಲಸ ಬಿಡ್ತಾ ಇಲ್ಲ, ಅವನಿಗೆ ಬೇಕಾಗಿರೋದು ಏನೋ ಸಿಗ್ತಾ ಇಲ್ಲ, ಅದಕ್ಕೆ ಬಿಡ್ತಾ ಇದ್ದಾನೆ. ಎಲ್ಲರೂ ಅವನು ಏನಾಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದಾರೆ. ಆದರೆ ಅವನು ಏನೋ ಆಗೇ ಆಗ್ತಾನೆ ಅಂತ ನನಗೆ ನಂಬಿಕೆ ಇದೆ. ದಟ್ಸ್ ದ ಫೇತ್ ಐ ಹ್ಯಾವ್ ಇನ್ ಮೈ ಸನ್. ಈ ಅಪ್ಪ ಮಗನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಇವರು ನೀ ಜನ್ಮದಲ್ಲಿ ಬದಲಾಯಿಸಕ್ಕಾಗಲ್ಲ. ತಗೊಳ್ಳಿ. ಇಲ್ಲಿ ನೋಡಮ್ಮ, ನನ್ ಮಗ ಒಬ್ಬ ತಿಕ್ಲು, ಆದ್ರೆ ಒಳ್ಳೆಯವನಮ್ಮ. ನೀನಂದ್ರೆ ಅವನಿಗೆ ತುಂಬಾ ಇಷ್ಟ. ಯಾವಾಗ್ಲೂ ಅವನ ಜೊತೆನೇ ಇರ್ತೀನಿ ಅಂತ ಮಾತು ಕೊಡ್ತೀಯಾ? ಕೊಡು. ನೀನೇ ನಮ್ಮ ಅವನಿಗೆ ಅಷ್ಟೊಂದು ಟೆನ್ಷನ್ ಕೊಡ್ತಾ ಇದೀಯಾ? ಅವನ್ ತಿಂಡಿ ಕೂಡ ಸರಿಯಾಗಿ ತಿಂತಾ ಇಲ್ಲ. ಇಷ್ಟ ಪಡೋದಕ್ಕೂ ಪ್ರೀತಿ ಮಾಡೋದಕ್ಕೂ ವ್ಯತ್ಯಾಸ ಗೊತ್ತಾಗದೆ ಒದ್ದಾಡ್ತಾ ಇದ್ದಾನೆ. ಅವನ ಮನಸ್ಸು ಖುಷಿ ಕೊಡೋ ತರ ಒಂದೆರಡು ಮಾತಾಡು. ಹೋಗು ಹೋಗು. ಯಾಕೆ ಬರ್ಬಾರ್ದಾ? ಬರ್ಬೋದು. ಆ ವಿಷಯ ಮಾತಾಡಮ್ಮ. ನೀನೊಬ್ನೇ ಅನ್ಕೊಂಡಿದ್ದೆ, ಫ್ಯಾಮಿಲಿನೇ ಗೋಗರಿತಾ ಇದಾರಲ್ಲೋ. ಹೌದಾ ಡ್ಯಾಡಿ? ವಾಟ್ ಈಸ್ ದಿಸ್? ನಡಿ 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 ಡ್ಯಾಡಿ. ಏನಂದೆ ನೀನು? ಲವ್ ಆಗೋದ್ ಬೇರೆ, ಇಷ್ಟ ಆಗೋದ್ ಬೇರೆ ಅಂತ ಅಷ್ಟು ಸ್ಪೀಚ್ ಕೊಟ್ಟೆ. ಈಗ ಯಾಕೆ ಇಲ್ಲಿಗೆ ಬಂದೆ? ಔಟ್ ಔಟ್. ಕೈ ತೆಗಿಯೋ, ಅಲ್ಲಿಂದ ಕೈ ತೆಗಿಯೋ. ಜೊಲ್ಲು. ಎಲ್ಲಿಂದ ತೆಗಿಯಲ್ಲ? ಏನೇ ಮಾಡ್ತೀಯ? ಎತ್ತಲ್ಲ ಕೈನ, ಏನೇ ಮಾಡ್ತೀಯ? ಏನೇ ಇದು? ಏನೇ ಲವ್ ಇಲ್ಲ ಅಂದೆ ಸೌರ್ತಾ ಇದ್ಯಾ? ಇಷ್ಟ ಅಂತ ಹೇಳಿದ್ನಲ್ಲೋ. ಇಷ್ಟ ಆದ್ರೆ ಇದೆಲ್ಲ ಮಾಡ್ಬೋದಾ? ಬಾರೋ, ಕಮಿಟ್ ಆಗ್ಬಿಡೋಣ, ಕಿಕ್ಕಿರುತ್ತೆ. ಕಬಡ್ಡಿ 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 ಕಬಡ್ಡಿ. ಏನ್ ಮಾಡ್ಬೇಕು ಅಂತಿದ್ಯಾ? ಅಪ್ಪ ಅಮ್ಮ ಇಲ್ದೇ ಇದ್ರೆ ನೀನು
ನಾನ್ ಕೇಳಿದ್ದು ಲೈಫಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಲೈಫಲ್ಲಿ ಲೈಫಲ್ಲಿ ಡಾಕ್ಟರ್, ಲಾಯರ್, ಸಾಫ್ಟ್ವೇರ್ ಇಂಜಿನಿಯರ್, ಪೊಲೀಸ್ ಆಫೀಸರ್ ಆಗಬೇಕು ಅಂತಿದ್ದೆ. ನಿನ್ ಟ್ಯಾಲೆಂಟ್ಗೆ ಸಾಫ್ಟ್ವೇರ್ ಇಂಜಿನಿಯರ್, ಬಟ್ ನಿನ್ ಫಿಸಿಕ್ಗೆ ಪೊಲೀಸ್ ಆಫೀಸರ್. ನಂಗ್ ಪೊಲೀಸ್ ಆಫೀಸರ್ ಅಂದ್ರೆ ತುಂಬಾ ಇಷ್ಟ. ಟ್ರೈ ಮಾಡ್ಬೋದಲ್ವಾ? ಖಂಡಿತ ಆಗ್ತೀನಿ, ಪೊಲೀಸ್ ಆಫೀಸರ್ ಆಗ್ತೀನಿ. ತಾವು ಈ ಜೈಲಲಿತಾ ತರ CM, ಸಾನಿಯಾ ಮಿರ್ಜಾ ತರ ಟೆನ್ನಿಸ್ ಸ್ಟಾರ್ ಆಗ್ಬಿಟ್ರೆ ನಾವು ಆಗ್ತೀವಿ. ಆಗ್ತೀಯಾ? ಆಗಲ್ಲ ತಾನೆ? ಅದೇ ನಮ್ದು ಸಿಚುವೇಶನ್. ಅದಕ್ಕೆ ಅವ್ರವ್ರ ಫೀಲಿಂಗ್ ಅವ್ರವರೇ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋದು. ಅದೆಲ್ಲ ಯಾಕೆ ಇವಾಗ ಒಂದೇ ಒಂದ್ಸತಿ ಸ್ವೀಟ್ ಆಗಿ ಐ ಲವ್ ಯು ಅನ್ಬಿಟ್ರೆ ಕೇಳಿಸ್ಕೊಂಡ್ಬಿಡ್ತೀನಿ ಪ್ಲೀಸ್. ಹೇಗ್ ಹೇಳಿ? ಅವ್ರವ್ರ ಫೀಲಿಂಗ್ಸ್ ಅವ್ರವ್ರ ಹತ್ರನೇ ಇರ್ಬೇಕು ಅಂತ ನೀನೇ ಹೇಳಿದ್ದಲ್ವಾ? ಇರ್ಲಿ.